ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ಗೋಂದಪ್ಪ. 16 ವರ್ಷದ ಮಗಳನ್ನ ಕೊಂದು ಮುಖಕ್ಕೆ ಆಸಿಡ್ ಹಾಕಿ ಕಾಲುವೆಯಲ್ಲಿ ಎಸೆದ ಪಾಪಿ ಅಪ್ಪ. ದೇಶದಲ್ಲಿ ಎಂತೆಂಥ ವ್ಯಕ್ತಿಗಳು ಸಿಗ್ತಾರೆ, ನಾವು ಇನ್ನು ಎಂತೆಂಥವರನ್ನ ನೋಡಬೇಕು ಗೊತ್ತಾಗ್ತಾ ಇಲ್ಲ. ತನ್ನ ಸ್ವಂತ ಮಗಳನ್ನ ಅಂದ್ರೆ 16 ವರ್ಷದ ಎಳೆ ಮಗಳನ್ನ ಕೊಂದು ಮುಖಕ್ಕೆ ಆಸಿಡ್ ಹಾಕಿ ಕಾಲುವೆಯಲ್ಲೇ ಎಸೆದಿದ್ದಾನೆ ಅಂತಂದ್ರೆ ಆ ಅಪ್ಪನ ಕ್ರೂರತೆಗೆ ಏನನ್ಬೇಕು ಗೊತ್ತಾಗ್ತಿಲ್ಲ. ಈ ಘಟನೆ ನಡೆದಿರೋದು ಉತ್ತರ ಪ್ರದೇಶದ ಲಕ್ನೋದಲ್ಲಿ. ಹೌದು, ಮಗಳ ಪ್ರೇಮ ಪ್ರಕರಣದಿಂದ ಕೋಪಗೊಂಡ ತಂದೆ ಕ್ರೂರವಾದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾನೆ. ತನ್ನ ಅಪ್ರಾಪ್ತ ಮಗಳ ಕತ್ತನ್ನ ಹಿಸುಕಿ ಕೊಂದು ಗುರುತೇ ಸಿಗಬಾರದು ಅಂತ ಆಕೆಯ ಮುಖಕ್ಕೆ ಆಸಿಡ್ ಕೂಡ ಹಾಕಿ ಸುಟ್ಟು ಹಾಕಿದ್ದಾನೆ. ಬಳಿಕ ಕಾಲುವೆಯಲ್ಲಿ ಮಗಳ ಶವ ಕೂಡ ಬಿಸಾಡಿದ್ದಾನೆ. ಲಕ್ನೋದಲ್ಲಿ ನಡೆದಂತಹ ಈ ಹೃದಯ ವಿದ್ರಾವಕ ಘಟನೆ ಮಾನವೀಯತೆ ಮತ್ತು ಸಂಬಂಧಗಳ ಬಗ್ಗೆ ಪ್ರಶ್ನೆಗಳನ್ನ ಕ್ಷಣ ಕ್ಷಣಕ್ಕೂ ಕೂಡ ಹುಟ್ಟಾಗ್ತಾ ಇದೆ. ಉತ್ತರ ಪ್ರದೇಶದ ರಾಜಧಾನಿ ಲಕ್ನೋದಲ್ಲಿ ಈ ರೀತಿಯಾದಂತಹ ಭಯಾನಕ ಪ್ರಕರಣವೊಂದು ಬೆಳಕಿಗೆ ಬಂದಿರೋದು ಎಲ್ಲರಲ್ಲೂ ಕೂಡ ತಂದೆಯೇ ಮಗಳನ್ನ ಈ ರೀತಿಯಾಗಿ ಅತಿ ಕ್ರೂರ್ಯವಾಗಿ ಅತಿ ಅಮಾನುಷವಾಗಿ ಹತ್ಯೆಗೈದಿದ್ದಾನೆ ಅಂದ್ರೆ ಏನೋ ಅಂಥ ತಪ್ಪು ಮಾಡಿದ್ಲು ಅವಳಿಗೆ ಅಂತ ಎಲ್ಲರಲ್ಲೂ ಕೂಡ ಪ್ರಶ್ನೆ ಮೂಡ್ತಾ ಇದೆ. ತಂದೆಯೊಬ್ಬ ತನ್ನ ಅಪ್ರಾಪ್ತ ಮಗಳನ್ನ ಈ ರೀತಿ ಕೊಲ್ಲೋದು ಎಷ್ಟರ ಮಟ್ಟಿಗೆ ಸರಿ? ಕೊಂದು ಮುಖದ ಮೇಲೆ ಆಸಿಡ್ ಅನ್ನ ಸುರಿದು ಆಕೆಯ ಗುರುತನ್ನೇ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ಆರೋಪಿ ನಂತರ ಆಕೆಯ ಶವವನ್ನ ಬಾರಾಬಂಕಿಯ ಶಾರದಾ ಕಾಲುವೆಯಲ್ಲಿ ಎಸೆದು ಎಸ್ಕೇಪ್ ಆಗೋದಕ್ಕೆ ನಾನಾ ರೀತಿಯ ಪರದಾಟವನ್ನು ಕೂಡ ನಡೆಸಿದ್ದಾನೆ. ಆ ಪರದಾಟದ ನಡುವೆನೇ ಈತ ಚಿನ್ಹಾಟ್ ಪೊಲೀಸರ ಕೈಯಲ್ಲಿ ಸಿಲುಕಾಕೊಂಡಿದ್ದಾನೆ. ಒಟ್ಟಾರೆಯಾಗಿ ಆತಾನೇ ತನ್ನ ಮಗಳು ಕಾಣೆ ಆಗಿದ್ದಾಳೆ ಅಂತ ಆರೋಪವನ್ನ ಮಾಡಿ ನಾಪತ್ತೆ ದೂರನ್ನು ಕೂಡ ದಾಖಲಿಸಿರ್ತಾನೆ. ಪೊಲೀಸರ ತನಿಖೆ ಸಂದರ್ಭದಲ್ಲಿ ಅಪ್ಪನೇ ಮಗಳ ಕೊಲೆ ಮಾಡಿರುವ ವಿಷಯ ಬೆಳಕಿಗೆ ಬಂದಿರುತ್ತೆ. ಪೊಲೀಸರ ಪ್ರಕಾರ ಆರೋಪಿ ತಂದೆ ವಿಜಯ್ ಕುಮಾರ್ ಚೌಬೆ ತನ್ನ 16 ವರ್ಷದ ತನ್ನ ಮಗಳ ಪ್ರೇಮ ಪ್ರಕರಣದಿಂದ ಬೇಸತ್ತಿರ್ತಾನೆ. ಈ 16 ವರ್ಷದ ಹುಡುಗಿಗೆ 6 ಜನ ಬಾಯ್ ಫ್ರೆಂಡ್ಸ್ ಇರ್ತಾರಂತೆ. ಸ್ಕೂಲಿಗೆ ಹೋಗದೆ ಬರೀ ಪಬ್ಬು, ಬಾರು, ರೆಸ್ಟೋರೆಂಟ್, ಪಾರ್ಕು ಅಂತ ಸುತ್ತಾಡಿ ತಂದೆಯ ಕೈಯಲ್ಲಿ ಸಿಕ್ಕಾಕೊಳ್ದೆ ಅಕ್ಕಪಕ್ಕದ ಮನೆಯವರು ಕೂಡ ದಿನಾ ಬಂದು ನಿನ್ನ ಮಗಳು ಅಲ್ಲಿ ಸಿಕ್ತಿದ್ಲು, ನಿನ್ನ ಮಗಳು ಇಲ್ಲಿ ಸಿಕ್ತಿದ್ಲು ಅಂತ ಚಾಡಿಯನ್ನ ಹೇಳ್ತಿರ್ತಾರೆ. ಇದರಿಂದ ಬೇಸತ್ತಂತಹ ತಂದೆ ಇಂತಹ ಮಗಳು ಯಾರಿಗೂ ಕೂಡ ಬೇಡ, ನನ್ನ ಮಗಳನ್ನ ನಾನೇ ಕೈಯಾರ ಸಾಯಿಸ್ತೀನಿ ಅನ್ನುವಂಥ ಡಿಸಿಷನ್ ಅನ್ನು ಕೂಡ ತಗೊಂಡು ಈ ರೀತಿ ಮಾಡಿದ್ದಾರೆ. ಒಟ್ಟಾರೆಯಾಗಿ ಆಕೆಯಿಂದ ತನ್ನ ಮರ್ಯಾದೆ ಕುತ್ತು ಬರುತ್ತೆ ಅಂತ ತನ್ನ ಸ್ನೇಹಿತ ಅಬ್ದುಲ್ ಮನ್ನನ್ ಜೊತೆ ಸೇರ್ಕೊಂಡು ಆಕೆಯನ್ನ ಕೊಲೆ ಮಾಡೋದಕ್ಕೆ ಈ ಹಿಂದೆನೆ ಅಂದ್ರೆ 2 ತಿಂಗಳಿಂದಲೂ ಕೂಡ ಸ್ಕೆಚ್ ಅನ್ನ ಹಾಕೊಂಡಿರ್ತಾರೆ. ಭೂತೌಚ್ನ ನೆಪದಲ್ಲಿ ಆಕೆಯನ್ನ ತನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾರೆ. ದಾರಿಯಲ್ಲಿ ಟವಲ್ನಿಂದ ಮೊದಲು ಕತ್ತನ್ನ ಹಿಸುಕಿ ಕೊಲೆ ಮಾಡ್ತಾರೆ. ಕೊಲೆಯ ನಂತರ ಆ ಬಾಲಕಿಯ ಗುರುತು ಮರೆ ಮಾಚೋದಕ್ಕೆ ಆಕೆಯ ಮುಖಕ್ಕೆ ಆಸಿಡ್ ಅನ್ನು ಕೂಡ ಹಚ್ಚಿ ಸುಟ್ಟು ಹಾಕ್ತಾರೆ. ನಂತರ ಆ ಶವವನ್ನ ಇಬ್ರು ಸೇರ್ಕೊಂಡು ಬಾರಾಬಂಕಿಯ ಬುದ್ಧಪುರ ಪ್ರದೇಶದ ಶಾರದಾ ಕಾಲುವೆಯ ದಡದಲ್ಲಿ ಎಸೆದು ಹೋಗ್ತಾರೆ. ಕೊಲೆಯ ನಂತರ ಪೊಲೀಸರ ದಾರಿಯನ್ನ ತಪ್ಪಿಸೋದಕ್ಕೆ ತಾವೇ IGRS ಪೋರ್ಟಲ್ನಲ್ಲಿ ನಾಪತ್ತೆ ದೂರು ಕೂಡ ದಾಖಲಿಸ್ತಾರೆ. ತನ್ನ ಮಗಳ ಗೆಳೆಯನೇ ಆಕೆಯನ್ನ ಅಪಹರಿಸಿದ್ದಾನೆ ಅನ್ನುವಂತಹ ಮಾಹಿತಿಯನ್ನ ಇವರೇ ನೀಡ್ತಾರೆ. ಪೊಲೀಸರು ಅನುಮಾನಗೊಂಡು ತನಿಖೆಯನ್ನ ಆರಂಭ ಮಾಡಿದ ನಂತರ ತನಿಖೆಯ ಸಮಯದಲ್ಲಿ ಆತ ಪದೇ ಪದೇ ತನ್ನ ಹೇಳಿಕೆಗಳನ್ನ ಬದಲಾಯಿಸ್ತಾ ಇರೋದನ್ನ ಗಮನಿಸಿದ ನಂತರ ಅನುಮಾನಗೊಂಡ ಪೊಲೀಸರು ತನಿಖೆ ನಡೆಸಿದಾಗ ಆತಾನೇ ಮಗಳ ಕೊಲೆ ಮಾಡಿದ್ದು ಬಯಲಾಗುತ್ತೆ. ಚಿನ್ಹಾಟ್ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿ ತಂದೆ ವಿಜಯ್ ಕುಮಾರ್ ಚೌಬೆ ಮತ್ತೆ ಆತನ ಸಹಚರ ಅಬ್ದುಲ್ ಮನ್ನನ್ ಅವರನ್ನ ಬಂಧಿಸ್ತಾರೆ. ಕೊಲೆಗೆ ಬಳಸಲಾದಂತಹ ಟವೆಲ್ ಮತ್ತು ಕಾರನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಮಗಳನ್ನ ರಕ್ಷಿಸಬೇಕಾದ ತಂದೆಯೇ ಆಕೆಯ ಸಾವಿಗೆ ಕಾರಣನಾಗಿದ್ದು ತೀವ್ರ ಆಘಾತಕಾರಿ ಸಂಗತಿ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.